ಚಾಲುಕ್ಯ ಸಾಮ್ರಾಟ್ ಅಂದಿದ ತಕ್ಷಣ ನೆನಪಾಗೋದೆ ನಮಗೆ ಕೆಂಪು ಮಸಾಲೆ ದೋಸೆ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲ ಇಡೀ ಇಂಡಿಯಾದಲ್ಲೇ ಈ ಥರ ಒಂದು ಕನ್ಸಿಸ್ಟೆನ್ಸಿ ಅಥವಾ ಈ ಥರ ಒಂದು ಟೆಕ್ಸ್ಚರ್ ಇರುವಂಥ ಮಸಾಲೆ ದೋಸೆ ಎಲ್ಲೂ ಸಿಗಲ್ಲ. ಈ ಮಸಾಲೆ ದೋಸೆಗೆ ಒಂದು ಹಿಸ್ಟ್ರಿ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದಾನೇ ನಮ್ಮ ದೋಸೆಗೆ ಒಂದು ವ್ಯಾಲ್ಯೂ ಬಂತು. ಅವ್ರು ಬರ್ದೇ ಇದ್ದಿದ್ರೆ ನಮ್ಮ ಹೋಟ್ಲಿಗೆ ನಮ್ ದೋಸೆ ಆಕ್ಚುಲಿ ವ್ಯಾಲ್ಯೂ ಬರ್ತಾ ಇರ್ಲಿಲ್ಲ. ಅವ್ರು ಬರ್ತಾ ಇದ್ದಾರೆ, ಅವ್ರು ತಿಂತಾ ಇದಾರೆ ಅಂತ ಜನರಿಗೆ ಕುತೂಹಲ ಹುಟ್ಟು ಅವರೇ ಹೋಗ್ತಾ ಇದಾರೆ, ಅವರೇ ತಿಂತಾ ಇದಾರೆ, ಏನಿರ್ಬೋದು ಈ ದೋಸೆನಲ್ಲಿ ಅವ್ರು ಬರೋಕ್ ಸ್ಟಾರ್ಟ್ ಆದ್ರು. ಸೊ ಪಬ್ಲಿಕ್ ಸಪೋರ್ಟ್ ಆಯ್ತು. ಸೊ ಅಣ್ಣವ್ರದೇ ಒಂದು ಕೈ ಇದೆ ಇದ್ರಲ್ಲಿ. ಅವರು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್. ಹೌದು, ಅವರು ಅಣ್ಣವ್ರ ಫ್ಯಾಮಿಲಿಗೆ ಯಾವತ್ತೂ ನಾವು ಚಿರಋಣಿ. ನಾವು ನಮ್ಮ ಚಾಲುಕ್ಯ ಸಾಮ್ರಾಟ್ ಕೆಫೆ ಚರ್ಚ್ ಸ್ಟ್ರೀಟ್ ಅಲ್ಲೂ ಅಶ್ವಿನಿ ಮೇಡಮ್ ಮತ್ತೆ ರಾಘಣ್ಣನ್ ಕೈಯಿಂದ ಉದ್ಘಾಟನೆ ಮಾಡಿಸ್ವಿ. ಇದು ಶಿವಣ್ಣನ್ ಕೈನಲ್ಲಿ ಉದ್ಘಾಟನೆ ಮಾಡಿಸ್ವಿ. ಸೊ ನಮ್ದು ಯಾವುದೇ ಔಟ್ಲೆಟ್ಸ್ ಆದ್ರೂ ಅಣ್ಣವ್ರ ಫ್ಯಾಮಿಲಿಯಿಂದಾನೇ ಉದ್ಘಾಟನೆ ಆಗುತ್ತೆ. ನಾವು ಯಾವತ್ತೂ ಅವ್ರ ಚಿರಋಣಿ, ಆ ಕುಟುಂಬಕ್ಕೆ ಯಾವತ್ತೂ ಮರೆಯಕ್ಕಾಗಲ್ಲ. ಇದು ಒಂದು ಹೆಸರು ಬ್ರ್ಯಾಂಡ್ ಆಗಿದ್ದೀನಿ ಅಂದ್ರೆ ಅವ್ರದೇ ಒಂದು ಆಶೀರ್ವಾದ ಇದೆ ಇದ್ರಲ್ಲಿ, ಎಸ್ಪೆಷಲಿ ನಮ್ಮ ಅಣ್ಣವ್ರದ್ದು. ಇದರ ಪೂರ್ತಿ ವಿಡಿಯೋ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.